ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC MTS ಹವಾಲ್ದಾರ್ ಎಕ್ಸಾಮಿನೇಷನ್ಗೆ ಕೇಳಬಹುದಾದ ಪ್ರಮುಖ ಇಂಗ್ಲೀಷ್ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ಮಾಕ್ ಟೆಸ್ಟನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಇದು ಪ್ರಾಕ್ಟೀಸ್ ಸೆಟ್ 4 ಆಗಿರುತ್ತೆ. ಸೊ ಆಲ್ರೆಡಿ ನಾವು ಇಲ್ಲಿವರೆಗೆ 3 ಪ್ರಾಕ್ಟೀಸ್ ಸೆಟ್ಗಳನ್ನು ಮಾಡಿರ್ತೀವಿ. ಸೊ ಅದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಪೆನ್ ಮತ್ತು ಪೇಪರ್ನ ತೊಗೊಂಡು ಕೂತ್ಕೊಳ್ಳಿ. ಓಕೆ, ಸೊ ನಿಮಗೆ 20 ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ಬಂತು ಅಂತ ಸಹ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಸೊ ಲಾಸ್ಟ್ ಇರ್ತಕ್ಕಂಥ ಕ್ಲೋಸ್ ಟೆಸ್ಟ್ 5 ಪ್ರಶ್ನೆಗಳನ್ನು ಸಹ ನಾವು ಸಾಲ್ವ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, select the option that can be used as one word substitute for the given group of words ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇವಾಗ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಾವು ಹೇಳಬೇಕಂತೆ ಯಾವ ವರ್ಡಿಗೆ, ಯಾವ ಒಂದು ಸೆಂಟೆನ್ಸ್ಗೆ ಅಂತ ನೋಡೋದಾದ್ರೆ, ಈ ಸೆಂಟೆನ್ಸ್ಗೆ ಏನು ಆ್ಯನ್ ಎಬಿಲಿಟಿ ಟು ಫೈಂಡ್ ವೇಸ್ ಆ್ಯಂಡ್ ಡೈರೆಕ್ಷನ್. ಓಕೆ, ಸೊ ಒಂದು ಎಬಿಲಿಟಿ ಇದೆ ಅಂತೆ. ಓಕೆ, ಆ ಒಂದು ಎಬಿಲಿಟಿ ಟು ಫೈಂಡ್ ವೇಸ್ ಆ್ಯಂಡ್ ಡೈರೆಕ್ಷನ್, ಓಕೆ, ದಿಕ್ಕು ಮತ್ತು ದಾರಿಗಳನ್ನು ಹುಡುಕಲೇ ಇರ್ತಕ್ಕಂಥ ಒಂದು ಎಬಿಲಿಟಿಯನ್ನು ನಾವು ಏನಂತ ಹೇಳ್ತೀವಿ? ಎನೋನೇಟ್ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ, ನ್ಯಾವಿಗೇಟ್ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಆಪರೇಟ್ ಅಥವಾ ಇಲ್ಲ ಡ್ರೈವ್ ಅಂತ ಕರಿತೀವ ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಏನಂತ ಹೇಳ್ಬೋದು ನಾವು? ಸರಿ, ಈ ಅನೋನೇಟ್ ಅಂದರೆ ಅನೋನೇಟ್ ಆಗ್ಬೋದಾ? ಆಗಲ್ಲ. ಯಾಕೆಂದರೆ ಈ ಒಂದು ಅನೋನೇಟ್ ಅಂದರೆ ನಾವೇನಂತ ಹೇಳ್ತೀವಿ ಅಂತಂದರೆ ಒಂದು ವಾಕ್ಯವನ್ನು ಮಾಡುವುದು ಅಥವಾ ಈ ಒಂದು ಟಿಪ್ಪಣಿಯನ್ನು ಬರೆಯುವುದು ಅಂತ ಹೇಳ್ತೀವಿ, ಸರಿ? ಈ ಒಂದು ಅನೋನೇಟ್ ಅಂದರೆ ಏನಂತ ಹೇಳ್ತೀವಿ? ಒಂದು ಟಿಪ್ಪಣಿಯನ್ನು ಬರುವುದು ಅಂತ ನಾವು ಹೇಳಬೇಕಾಗುತ್ತೆ. ಅಂದರೆ ಆಪ್ರೇಟ್ ಅಂದರೆ ಏನು? ಆಪ್ರೇಟ್ ಅಂದರೆ ನಾವು ಇವಾಗ ಮಷಿನ್ ಆಪ್ರೇಟ್ ಮಾಡೋದು ಅಂತ ಹೇಳ್ತೀವಲ್ವಾ, ಮೀನ್ಸ್ ಅದನ್ನು ಆ ಒಂದು ಯಾವುದೋ ಒಂದು ಮಷಿನ್ನ, ಯಾವುದೋ ಒಂದು ವಾಹನವನ್ನು ನಾವು ನಿಯಂತ್ರಣ ಮಾಡುವುದು ಅಂತ ಹೇಳ್ಬೋದು. ಮೀನ್ಸ್ ಈ ಒಂದು ಆಪ್ರೇಟ್ ಅಂದರೆ. ಆ್ಯಂಡ್ ದೆನ್ ಡ್ರೈವ್ ಅಂದರೆ ಏನು? ಈ ಡ್ರೈವ್ ಮೀನ್ಸ್ ಇವಾಗ ನಾವು ಗಾಡಿ ಎಲ್ಲ ಇವಾಗ ಚಾಲನೆ ಮಾಡ್ತೀವಲ್ವಾ, ಸೊ ಮೀನ್ಸ್ ಅದನ್ನು ನಾವು ಡ್ರೈವ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಈ ಒಂದು ನ್ಯಾವಿಗೇಟ್ ಅಂತ ಹೇಳ್ತೀವಿ, ಸರ್. ಏನು ನ್ಯಾವಿಗೇಷನ್ ಓಪನ್ ಮಾಡು, ಈ ಒಂದು ಮ್ಯಾಪಲ್ಲಿ ನ್ಯಾವಿಗೇಷನ್ ಓಪನ್ ಮಾಡು ಅಂತ ಹೇಳ್ತೀವಲ್ವಾ, ಮೀನ್ಸ್ ಅದು ಅಂದರೆ ಏನು? ಈ ಮೀನ್ಸ್ ಟು ಫೈಂಡ್ ವೇಸ್ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳ್ತೀವಿ, ಸರ್. ಯಾವುದು ನ್ಯಾವಿಗೇಟ್ ಅಂತಂದರೆ ಟು ಫೈಂಡ್ ಆ್ಯನ್ ಎಬಿಲಿಟಿ ಟು ಫೈಂಡ್ ವೇಸ್ ಆ್ಯಂಡ್ ಡೈರೆಕ್ಷನ್ ಅಂತಂದರೆ ನ್ಯಾವಿಗೇಟ್ ಅಂತ ಹೇಳ್ತೀವಿ. ಏನು ನ್ಯಾವಿಗೇಟ್ ಅಂತ. ಆ್ಯಂಡ್ ದೆನ್ ದ ability to ಡಿಸ್ಕ್ರೈಬ್ ದ ಸೆಂಟೆನ್ಸ್ ಅಂತ ಇದ್ದರೆ, ಅದು ಹಾಗೇನಾದರೂ ಕೊಟ್ಟರೆ ನಿಮಗೆ ಅವಾಗ ಅನೋನೇಟ್ ಅಂತ ಆಗ್ತಾ ಇತ್ತು. ಓಕೆ, ಅನೋನೇಟ್ ಅಂದರೆ ಏನು? ಈ ಒಂದು ಟಿಪ್ಪಣಿಯನ್ನು ಬರೆಯುವುದು, ಇಲ್ಲ ಅಂತಂದರೆ ಈ ಒಂದು ವಾಕ್ಯ ಮಾಡಿ ಸಂಕ್ಷಿಪ್ತವಾಗಿ ಹೇಳುವುದು ಅಂತ ಅರ್ಥ ಕೊಡುತ್ತೆ. ಯಾವುದು ಈ ಒಂದು ಅನೋನೇಟ್ ಅಂದರೆ, ಸರಿನಾ? ಸೊ ಇದನ್ನು ಸಹ ನೀವು ನಿಮಗೆ ಸಿನೋನಿಮಲ್ಲಿ ಕೇಳ್ಬೋದು. ಸೊ ಅದಕ್ಕೆ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾವುದು ಅನೋನೇಟ್ ಅನ್ನುವ ವರ್ಡ್ ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ನಿಮಗೆ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಮೇಲೂ ಸಹ ನಿಮಗೆ ಮಿನಿಮಮ್ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾನೆ. ಯಾವುದರಲ್ಲಿ? ಒಂದು SSC MTS ಎಕ್ಸಾಮಲ್ಲಿ. ಓಕೆ, ಈ ಒಂದು ಬಿನೈನ್ ಅಂದರೆ ಏನು? ಅಚ್ಚ ಅಂತ ಹೇಳ್ತೀವಿ. ಮೀನ್ಸ್ ಈ ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಈ ಒಂದು ರೀತಿ ಮೀನ್ಸ್ ಅಚ್ಚ ಅಂದರೆ, ಹಿಂದಿಯಲ್ಲಿ ಅಚ್ಚ ಅಂದರೆ ನಾವು ಏನಂತ ಹೇಳ್ಬೋದು ಕನ್ನಡದಲ್ಲಿ? ಒಳ್ಳೆಯದು ಅಂತ. ಓಕೆ, ಏನಂತ ಹೇಳ್ಬೋದು? ಒಳ್ಳೆಯದು ಅಂತ ಹೇಳ್ಬೋದು. ಮೀನ್ಸ್ ಈ ಒಂದು ಬಿನೈನ್ ಅಂದರೆ ಏನು? ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಇವಾಗ 10 ಅಂಕಗಳಿಗೆ ನೀವೇನಾದರೂ 9 ಅಂಕಗಳನ್ನು ತೊಗೊಂಡ್ರೆ ಅದು ಏನಾಗುತ್ತೆ? ಅದು ಒಳ್ಳೆಯದು ಆಗುತ್ತೆ. ಓಕೆ, 9. ಓಕೆ, ಈ ಒಂದು B9 ಅಂದರೆ ಏನು? ಒಳ್ಳೆಯದು ಅಂತ ಹೇಳ್ತೀವಿ. ಮೀನ್ಸ್ ಅಚ್ಚ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬೊಂಬಾಸ್ಟಿಕ್. ಓಕೆ, ಬೊಂಬಾಸ್ಟಿಕ್ ಅಂತಂದರೆ ಮೀನ್ಸ್ ಇವಾಗ ಬೊಂಬಡಿ ಬಜಾಯಿಸೋದು, ಮೀನ್ಸ್ ಜಾಸ್ತಿ ಶೋರ್ ಮಾಡೋದು ಅಂತ ಹೇಳ್ತೀವಿ ಗೊತ್ತಾ, ಜಾಸ್ತಿ ಸೌಂಡ್ ಮಾಡೋದು. ಸೊ ಅದಕ್ಕೆ ನಾವೇನಂತ ಹೇಳ್ಬೋದು ಅಂದರೆ ಈ ಒಂದು ಬೊಂಬಾಸ್ಟಿಕ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಸೊ ಅದು ಈ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಹೌದು, ಈ ಒಂದು ಸ್ಪೆಲ್ಲಿಂಗ್ ಏನಿದೆ ಅಲ್ವಾ, ಕರೆಕ್ಟ್ ಆಗಿದೆ. ಏನು? BOMBASTIC ಅಂತ ಹೇಳ್ತೀವಿ. ಈ ಒಂದು ಬಿನೈನ್ಗೆ ಸ್ಪೆಲ್ಲಿಂಗ್ ಏನಾಗುತ್ತೆ? ಕರೆಕ್ಟ್ ಆಗಿದೆಯಾ? ಹೌದು, ಕರೆಕ್ಟ್ ಆಗಿದೆ. BENIGN ಅಂತ. ಸರಿ, NINE 9 ಅಲ್ವಾ? ಆ 9 ನಿಮಗೆ ಜಸ್ಟ್ ಹೇಳಿದ್ದು, ಎಕ್ಸಾಂಪಲ್ ಕೊಟ್ಟಿರೋದು ಮಾತ್ರ. ಸೊ ಇದು BENIGN ಅಂತ ಹೇಳ್ತೀವಿ. ಏನು? BENIGN ಅಂತಂದರೆ ಬಿನೈನ್ ಅಂದರೆ ಅಚ್ಚ ಅಂತ ಹೇಳ್ತೀವಿ. ಈ ಒಂದು ಒಳ್ಳೆಯದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬೊಂಬಾಸ್ಟಿಕ್ ಅಂತಂದರೆ ಮೀನ್ಸ್ ಜಾಸ್ತಿ ಶೋರ್ ಮಾಡೋದು, ಜಾಸ್ತಿ ಸೌಂಡ್ ಮಾಡೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆರ್ಟ್ಲೆಸ್, ಕಲೆ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಣ್ತಿದ್ದಾವ? ಇಲ್ಲ ಸರ್. ಸೊ ಇದು ಆಪ್ಷನ್ಸ್ ಏನಿದೆ ಅಲ್ವಾ, ಇಲ್ಲಿ ಏನೋ ಮಿಸ್ಟೇಕ್ ಕಾಣ್ತಾ ಇದೆ ಸರ್. ಏನಿರ್ಬೋದು ಇದು? ಆರ್ಕಿಯಾಕ್ ಅಂತ ಹೇಳ್ತೀವಿ ಸರ್. ಏನು? ಆರ್ಚಿಯಾಕ್ ಅಂತ ಹೇಳ್ಬೋದು. ಏನು ಇದು? ARACHAIC ಅಂತ ಹೇಳ್ತೀವಿ. ಆರ್ಕಿಯಾಕ್ ಅಂದರೆ ಏನು? ಮೀನ್ಸ್ ಪ್ರಾಚೀನ ಅಂತ ಹೇಳ್ತೀವಿ. ಓಕೆ, ಆರ್ಕಿಯಾಲಜಿ ಅಂತ ಹೇಳ್ತೀವಿ ಗೊತ್ತಾ. ಸೊ ಆ ಒಂದು ಆರ್ಕಿಯಾಲಜಿಯಿಂದನೇ ಈ ಒಂದು ಆರ್ಕಿಯಾಕ್ ಅನ್ನೋ ಒಂದು ವರ್ಡ್ ನಿಮಗೆ ಕಂಡು ಬರುತ್ತೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆರ್ಕಿಯಾಕ್ ಅಂದರೆ ಏನಂತ ಹೇಳ್ತೀವಿ? ಮೀನ್ಸ್ ಪ್ರಾಚೀನ, ಹಳೆಯ ಅಥವಾ ಔಟ್ಡೇಟೆಡ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಔಟ್ಡೇಟೆಡ್ ಅಂತ ನಿಮಗೆ ಸಾಕಷ್ಟು ಸರಿ ಕೇಳ್ತಾನೆ. ಆರ್ಕಿಯಾಕ್ ಅಂದರೆ ಏನಂತ ಹೇಳ್ಬೋದು ನಾವು? ಔಟ್ಡೇಟೆಡ್. ಏನು? ಔಟ್ಡೇಟೆಡ್ ಅಂತಲೇ ಹೇಳಬೇಕಾಗುತ್ತೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಕೇಳ್ಬೋದು. ಈ ವರ್ಡ್ ಯಾವುದು? ವಿಂಟೇಜ್ ಅಂತ ಹೇಳ್ತೀವಿ. ಏನು? ವಿಂಟೇಜ್ ಅಂತ ಸಹ ಕೇಳ್ಬೋದು. ವಿಂಟೇಜ್ ಕಾರ್ಗಳನ್ನ ನೋಡಿರ್ತೀರಲ್ವಾ, ಇನ್ಸ್ಟಾ ರೀಲ್ಸ್ಗಳೆಲ್ಲವೂ ಸಹ ನೀವು ನೋಡಿರ್ತೀರ. ವಿಂಟೇಜ್ ಲುಕ್, ವಿಂಟೇಜ್ ಕಾರ್ ಅಂತ. ವಿಂಟೇಜ್ ಅಂದರೆ ಏನು? ಹಳೆಯ ಲುಕ್, ಹಳೆಯ ಕಾರು ಅಂದಂಗೆ ಅದರ ಅರ್ಥ. ಓಕೆ, ಏನು? ವಿಂಟೇಜ್ ಅಂದರೆ ಹಳೆಯ ಅಂತ ಅರ್ಥ ಕೊಡುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾನೆ. ಹೆಸಿಟೆಂಟ್. ಸರ್ ಅವನು ಭಾಳ ಹೆಸಿಟೇಟ್ ಮಾಡ್ಕೊಳ್ತಾನೆ ಸರ್ ಓದೋಕ್ಕೆ. ಸರ್ ಅವನು ಭಾಳ ಹೆಸಿಟೇಟ್ ಮಾಡ್ಕೊಳ್ತಾನೆ ಸರ್ ಮಾತಾಡೋಕ್ಕೆ. ಸರ್ ಅವಳು ಭಾಳ ಹೆಸಿಟೇಟ್ ಮಾಡ್ತಾಳೆ. ಯಾಕೆ? ಈ ಒಂದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಮುಂದೆ ಹೋಗಿ
ಬೋರ್ಡ್ ಮುಂದೆ ನಿಂತ್ಕೊಳ್ಳೋಕ್ಕೆ. ವಾಟ್ ಯು ಮೀನ್ ಬೈ ಹೆಸಿಟೆಂಟ್? ಹೆಸಿಟೆಂಟ್ ಅಂದರೆ ಹೆಸಿಟೇಟ್ ಅಂತ ಹೇಳ್ತೀವಿ. ಓಕೆ, ಹೆಸಿಟೇಟ್ ಅಂದರೆ ಏನು? ಮೀನ್ಸ್ ಒಂದು ರೀತಿ ಇಲ್ಲ 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 ನಾನು ಮಾಡಲ್ಲ, ಲೈಕ್ ಆ ಥರ ಫೀಲಿಂಗ್ ಬರುತ್ತೆ ಗೊತ್ತಾ. ಸೊ ಅದನ್ನು ನಾವು ಹೆಸಿಟೆಂಟ್ ಅಂತ ಹೇಳ್ತೀವಿ. ಸೊ ಡಿಲಿಜೆಂಟ್ ಅಂದರೆ ಏನು? ಡಿಲಿಜೆಂಟ್ ಅಂದರೆ ಏನಂತ ಹೇಳ್ಬೋದಾ? ಡಿಲಿಜೆಂಟ್ ಅಂದರೆ ಈ ಒಂದು ಪರಿಶ್ರಮಿ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಈ ಒಂದು ಡಿಲಿಜೆಂಟ್ ಅಂದರೆ ಪರಿಶ್ರಮಿ ಅಂತ ಹೇಳ್ತೀವಿ. ಏನು? ಪರಿಶ್ರಮಿ ಅಂತ ಹೇಳ್ತೀವಿ. ಆ್ಯಂಡ್ ಈಗರ್ ಅಂದರೆ ಏನು? ಮುಂದೆನಾ ಬೋರ್ಡ್ ಮುಂದೆನಾ ಇವಾಗ ಹೋಗ್ತೀನಿ ಸರ್, ಓದೋದಾ? ಆಯಿತು ನೋಡಿ ಸರ್, ಆಯಿತು ಒಂದು ಪೇಜ್ ಆಯಿತು, ಮತ್ತೆ ಎಷ್ಟು ಪೇಜ್ ಓದಬೇಕು? ಈಗರ್ನೆಸ್. ಓಕೆ, ನಾನು ಮಾಡ್ತೀನಿ ಅನ್ನೋದೊಂದು ಇದು ಇರುತ್ತೆ ಗೊತ್ತಾ, ಛಲ ಇರುತ್ತೆ ಗೊತ್ತಾ. ಸೊ ಅದಕ್ಕೆ ನಾವು ಈಗರ್ ಅಂತ ಹೇಳ್ತೀವಿ, ಈಗರ್ನೆಸ್ ಅಂತ ಹೇಳ್ತೀವಿ. ಓಕೆ, ಅದೇ ನೆಕ್ಸ್ಟ್ ರಿಮೋಟ್ ಅಂದರೆ ಏನು? ರಿಮೋಟ್ ಅಂದರೆ ಒಂದು ಚಿಕ್ಕ ಅಂತ ಅರ್ಥ ಕೊಡುತ್ತೆ. ಓಕೆ, ಏನು ರಿಮೋಟ್ ವಿಲೇಜ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಚಿಕ್ಕ ಹಳ್ಳಿ ಅಂತ ಹೇಳ್ತೀವಿ. ಅದೇ ರಿಲೆಕ್ಟೆಂಟ್. ಹೌದು, ಈ ಒಂದು ಹೆಸಿಟೆಂಟ್ಗೆ ಒಂದು ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಈ ಒಂದು ರಿಲೆಕ್ಟೆಂಟ್ ಆಗುತ್ತೆ. ರಿಲೆಕ್ಟೆಂಟ್ ಅಂದರೆ ಏನು? ಲೇಜಿ ಅಂತ ಹೇಳ್ಬೋದು. ಓಕೆ, ಲೇಜಿ ಅಂತ ಹೇಳ್ಬೋದು. ಮತ್ತೇನೇನು ಹೇಳ್ಬೋದು ನಾವು ಈ ಒಂದು ರಿಲೆಕ್ಟೆಂಟ್ಗೆ? ಹೇಳ್ಬೋದಾ? ಒಂದು ರೀತಿ ಸಂಶಯ ಪಡ್ತಕ್ಕಂಥ ವ್ಯಕ್ತಿ. ಓಕೆ, ನನ್ನಿಂದ ಆಗುತ್ತಾ ಮೀನ್ಸ್ ಡೌಟ್ ಪಡ್ತಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ವಾ. ಸೊ ಅವ್ರನ್ನ ನಾವೇನಂತ ಹೇಳ್ತೀವಿ ಅಂತಂದರೆ ಈ ರಿಲೆಕ್ಟೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಒಂದು ರಿಲೆಕ್ಟೆಂಟ್ ಅಂತ ಹೇಳ್ತೇವೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳ್ಬೋದು, ಹೆಸಿಟೆಂಟ್ ಅಂದರೆ ಏನು, ರಿಲೆಕ್ಟೆಂಟ್ ಅಂದರೆ ಏನು. ಓಕೆ, ನಿಮಗೆ ಈ ಒಂದು ಹೆಸಿಟೆಂಟ್ ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಕಡಿಮೆ, ಯಾಕಂದರೆ ಇದು ನಿಮಗೆ ಈಸಿ ಕ್ವಶನ್ ಆಗುತ್ತೆ ಇದು ಹೆಸಿಟೆಂಟ್ ಅಂತ ಕೇಳಿದ್ರೆ. ಬಟ್ ನಿಮಗೆ ರಿಲೆಕ್ಟೆಂಟ್ ಅಂತ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಓಕೆ, ಯಾವುದು? ರಿಲೆಕ್ಟೆಂಟ್ ಅಂತ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಓಕೆ, ಯಾವುದು? ಈ ಒಂದು ರಿಲೆಕ್ಟೆಂಟ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ 4ನೇ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಯಮ್ ಆಫ್ ದ ಗಿವನ್ ವರ್ಡ್ ಅಂತ ಕೊಟ್ಟಿದ್ದಾನೆ. ಲ್ಯಾಕೋನಿಕ್. ವಾಟ್ ಯು ಮೀನ್ ಬೈ ಸರ್ ಲ್ಯಾಕೋನಿಕ್? ಲ್ಯಾಕೋನಿಕ್ ಅಂದರೆ ಏನು ಹೇಳ್ಬೋದಾ? ಲ್ಯಾಕೋನಿಕ್ ಅಂದರೆ ಮೀನ್ಸ್ ಅಲ್ಪ ಅಂತ ಹೇಳ್ಬೋದು. ಮೀನ್ಸ್ ಕಡಿಮೆ ಮಾತಾಡ್ತಾರೆ ಸರ್ ಅವರು. ನಾನು 10 ಮಾತಾಡ್ದಂದ್ರೆ ಅವ್ನು 1 ಮಾತಾಡ್ತಾನೆ ಸರ್. ನಾನು 10 ಮಾತಾಡ್ದಂದ್ರೆ ಅವಳು 1 ಮಾತಾಡ್ತಾಳೆ ಸರ್. ಅವ್ರು ನಾವು ಏನಂತ ಹೇಳ್ತೀವಿ? ಲ್ಯಾಕೋನಿಕ್ ಪರ್ಸನ್ ಅಂತ ಹೇಳ್ತೀವಿ. ಮೀನ್ಸ್ ಭಾಳ ಕಡಿಮೆ ಮಾತಾಡ್ತಿರ್ತಾರೆ ಅವರು. ಮೀನ್ಸ್ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಒಂದು ಮಾತಿನ ಒಂದು ತತ್ವದ ಅಡಿಗೆ ಇವ್ರು ನಡೀತಾ ಇರ್ತಾರೆ. ಸೊ ಅವ್ರು ನಾವೇನಂತ ಹೇಳ್ತೀವಿ? ಲ್ಯಾಕೋನಿಕ್ ಅಂತ ಹೇಳ್ತೀವಿ. ಸೊ ಅದರ ಅಪೋಸಿಟ್ ಏನಾಗಿರ್ತಾರೆ? ನಂತರ ಮೀನ್ಸ್ ಏನು? ಈ ಒಂದು ವರ್ಬೋಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ವರ್ಬೋಸ್, ಜಾಸ್ತಿ ಮಾತಾಡೋದು. ಓಕೆ, ಇವಾಗ ಅದು 10 ವಾಕ್ಯದಲ್ಲಿ ಬರಿ ಅಂತ ಹೇಳಿದ್ರೆ ಓಕೆ 11 ವಾಕ್ಯದಲ್ಲೇ ಬರೋದು 9 ವಾಕ್ಯದಲ್ಲಿ ಯಾವತ್ತೂ ಸಹ ಬರಬಾರ್ದು. ಮೀನ್ಸ್ ಅದನ್ನು ನಾವೇನಂತ ಹೇಳ್ತೀವಿ? ಈ ಒಂದು ವರ್ಬೋಸ್ ಅಂತ ಹೇಳ್ತೀವಿ. ಮೀನ್ಸ್ ಜಾಸ್ತಿ ಮಾತಾಡೋದು ಅಂತ ಹೇಳ್ತೀವಿ. ಮೀನ್ಸ್ ಒಂದು ಮಾತು ಹೊಂದಿರತಕ್ಕಂಥ ಕಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ಒಂದು ವರ್ಬೋಸ್ ಅಂತ ಹೇಳ್ಬೋದು. ಆ್ಯಂಡ್ ಪಿಟಿ ಅಂದರೆ ಏನು? ಪಿಟಿ ಅಂದರೆ ಸರ್ ಆ ಪಿಟಿ ಕೇಸಲ್ಲಿ ಒಳಗಡೆ ಹೋಗಿದ್ದಾನೆ ಸರ್ ಅವನು. ಹಳೆಯ ಫಿಲ್ಮ್ಗಳೆಲ್ಲ ನೀವು ನೋಡಿರ್ಬೋದು ಪಿಟಿ ಕೇಸ್ ಅಂತ. ಪಿಟಿ ಕೇಸ್ ಅಂದರೆ ಏನು? ಚಿಕ್ಕ ಕೇಸ್ ಅಂತ. ಏನು? ಚಿಕ್ಕ ಕೇಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬ್ರೀಫ್ ಅಂದರೆ ಏನು ಸರ್? ಸಂಕ್ಷಿಪ್ತವಾಗಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಟೆರ್ಸೆ ಅಂದರೆ ಏನು? ಇದು ಸಹ ನಾವೇನಂತ ಹೇಳ್ತೀವಿ ಅಂದರೆ ಸಂಕ್ಷಿಪ್ತ ಅಂತ ಹೇಳ್ತೀವಿ. ಸರ್ ಏನು? ಇದು ವರ್ಡ್ ನೆನ್ಪಿಟ್ಕೊಳ್ಳಿ, ಯಾವುದು? ಟೆರ್ಸೆ. ಓಕೆ, ಏನು? ಟೆರ್ಸ್ ಅಂತ ಹೇಳ್ಬೋದು, ಇಲ್ಲಾಂದರೆ ಟೆರ್ಸೆ ಅಂತ ನೀವು ಪ್ರೊನೌನ್ಸ್ ಹೇಗೆ ಬೇಕಾದರೂ ಪ್ರೊನೌನ್ಸ್ ಮಾಡಿ. ಒಟ್ಟಿನಲ್ಲಿ ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ. TERSE. ಈ ಒಂದು ಟರ್ಸ್ ಅಂದರೆ ಏನಂತ ಹೇಳ್ಬೋದು? ನಾವು ಸಂಕ್ಷಿಪ್ತ ಅಂತ ಹೇಳ್ಬೋದು. ಬ್ರೀಫ್ ಅಂದರೂ ಸಹ ನಿಮಗೆ ಅದೇ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಟರ್ಸ್ ಅಂದರೂ ಸಹ ನಿಮಗೆ ಸಂಕ್ಷಿಪ್ತ ಅಂತಲೇ ಆಗುತ್ತೆ. ಆ್ಯಂಡ್ ನಿಮಗೆ ಪಿತಿ ಅನ್ನೋದು ಸಹ ನಿಮಗೆ ಸಮ್ ಟೈಮ್ ಏನಾಗುತ್ತೆ ಗೊತ್ತಾ? ಸಂಕ್ಷಿಪ್ತ ಅಂತ ಮೀನಿಂಗೇ ಕೊಡುತ್ತೆ ನಿಮಗೆ. ಬಟ್ ಚಿಕ್ಕದಾದ ಅಂತ ನಾವು ಹೇಳ್ಬೋದು ಎಕ್ಸಾಕ್ಟ್ಲಿ. ಬಟ್ ಅದು ಸಹ ಸಂಕ್ಷಿಪ್ತ ಅಂತ ಅರ್ಥ ನಿಮಗೆ ಕೊಡಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಮ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಡಿಯಮ್ನ ಮೀನಿಂಗ್ ಹೇಳಿ ಸರ್. ಒಂದು ಗಾದೆ ಮಾತು ಕೊಟ್ಟಿದ್ದೀನಿ, ಅದನ್ನು ಒಂದು ಅರ್ಥ ಹೇಳಿ ಸರ್. ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಇರೋ ಕೆಸರಲ್ಲಿ ಹಾಕಿದ್ರೆ ಅಲ್ಲ, ನಾವು ಕಷ್ಟಪಟ್ಟು ದುಡಿದ್ರೆ ನಮಗೆ ಹೊಟ್ಟೆಗೆ ಅನ್ನ ಸಿಗುತ್ತೆ ಅಂತ ಅದರ ಅರ್ಥ. ಸೊ ಹಾಗೆ ಇಲ್ಲಿ ಒಂದು ಇಡಿಯಮ್ ಕೊಟ್ಟಿದ್ದಾನೆ. ಇಡಿಯಮ್ ಅಂದರೆ ಏನು? ಗಾದೆ ಮಾತು ಅಂತ ಹೇಳ್ತೀವಿ. ಏನಿದೆ ಗಾದೆ ಮಾತು? ಅ ಚೈಲ್ಡ್ ಇನ್ ಆ್ಯನ್ ಆರ್ಟ್ ಮ್ಯೂಸಿಯಂ ಈಸ್ ಲೈಕ್ ಬುಲ್ ಇನ್ ಆ ಚೀನಾ ಶಾಪ್. ಓಕೆ, ಸೊ ಈ ಒಂದು ಮಗುನ ಮ್ಯೂಸಿಯಂ ಒಯ್ದು ಬಿಟ್ಟರೆ ಹೇಗಾಗುತ್ತೆ ಅಂದರೆ ಅದೊಂದು ಈ ಒಂದು ಬುಲ್ಲನ್ನು, ಈ ಒಂದು ಗೂಳಿನ ಚೀನಾ ಶಾಪ್ಗೆ ಒಯ್ದು ಬಿಟ್ಟ ಹಾಗೆ. ಮೀನ್ಸ್ ಅದು ಏನು ಮಾಡುತ್ತೆ? ಎರಡು ಸಹ ಹಾಳು ಮಾಡ್ತವೆ. ಏನು ಹಾಳು ಮಾಡ್ತವೆ? ಆ ಕ್ಲಮ್ಸಿ ಪರ್ಸನ್. ಓಕೆ, ಏನು? ಆ ಕ್ಲಮ್ಸಿ ಪರ್ಸನ್ ಇನ್ ಡೆಲಿಕೇಟ್ ಸಿಚುವೇಶನ್ ಅಂತ ಹೇಳ್ತೀವಿ ಸರ್. ಸೊ ಒಂದು ಒಳ್ಳೆ ಸಿಚುವೇಶನ್ ಇದ್ದಲ್ಲಿ ಒಂದು ಕ್ಲಮ್ಸಿ ಪರ್ಸನ್ ಮೀನ್ಸ್ ಒಂದು ಲೇಜಿ ಪರ್ಸನ್ನ ಬಿಟ್ಟ ಹಾಗೆ, ಒಂದು ತಿಳುವಳಿಕೆ ಇಲ್ಲದಿರ್ತಕ್ಕಂಥ ವ್ಯಕ್ತಿಯನ್ನು ಬಿಟ್ಟ ಹಾಗೆ ಅಂತ ಅದರ ಅರ್ಥ ಕೊಡುತ್ತೆ. ಓಕೆ, ಸೊ ಇದನ್ನು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ ಇದನ್ನು. ಯಾವುದು? ಬುಲ್ ಇನ್ ಚೀನಾ ಶಾಪ್ ಅನ್ನೋದನ್ನ. ಓಕೆ, ಯಾವುದು? ಬುಲ್ ಇನ್ ಚೀನಾ ಶಾಪ್ ಅನ್ನೋದು ನಿಮ್ಗೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ರೆ. ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಂಡು ಬರೀಬೇಕಾಗುತ್ತೆ. ಅಂದರೆ ಟಿಕ್ ಹಾಕಿ ಬರಬೇಕಾಗುತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಏನು? ಓವರ್ ಇಂಟೆಲಿಜೆನ್ಸ್ ಇನ್ ಎನಿಥಿಂಗ್ ಮೇ ಪ್ರೂವ್ ಡ್ಯಾಶ್ ಟು ಹೆಲ್ತ್. ಓಕೆ, ಸೊ ಮೀನ್ಸ್ ಏನಂತ ಹೇಳ್ಬೋದು ನಮ್ಮ ಕನ್ನಡದಲ್ಲಿ? ಅತಿಯಾದರೆ ಅಮೃತವೂ ಸಹ ವಿಷ. ಸೊ ಅದನ್ನೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ. ಏನು? ಓವರ್ ಇಂಟೆಲಿಜೆನ್ಸ್ ಇನ್ ಎನಿಥಿಂಗ್ ಮೇ ಪ್ರೂವ್ ಡ್ಯಾಶ್ ಟು ಹೆಲ್ತ್. ಏನು? ಒಳ್ಳೆಯದಾ? ಹಾನಿಕಾರಕ. ಓಕೆ, ಅತಿ ಆದರೆ ಅಮೃತವೂ ಸಹ ವಿಷ. ವಿಷ ಅಂದರೆ ಏನಾಗುತ್ತೆ ಸರ್? ಇಲ್ಲಿ ಕಮರ್ಷಿಯಲ್ ಆಗುತ್ತಾ? ಆಗಲ್ಲ ಸರ್. ಆ್ಯಂಡ್ ದೆನ್ ಈ ಒಂದು ಸ್ಪೋರಿಯಸ್ ಅಂತ ಆಗುತ್ತಾ? ಆಗಲ್ಲ ಸರ್. ಆ್ಯಂಡ್ ದೆನ್ ಇಂಜುರಿಯಸ್ ಆಗುತ್ತಾ? ಹೌದು, ಈ ಒಂದು ಇಂಜುರಿಯಸ್ ಆಗುತ್ತೆ. ಇಂಜುರಿಯಸ್ ಟು ಹೆಲ್ತ್.
ನಾಟ್ ಜಸ್ಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್, ಓವರ್ ಇಂಟೆಲಿಜೆನ್ಸ್ ಈಸ್ ಆಲ್ಸೋ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳುತ್ತೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಈ ರೀತಿ ಕ್ವಶನ್ಗಳಿಗೆ ನೀವು ಮೀನ್ಸ್ ಸರ್ ನಾನು ಇದನ್ನು ಓದಿದ್ದೀನಿ, ಅಷ್ಟು ನಾನು ಬುಕ್ ಓದಿದ್ದೀನಿ, ಇಷ್ಟು ಬುಕ್ ಓದಿದ್ದೀನಿ ಅಂತ ಅಲ್ಲ, ಸಮ್ ಜನರಲ್ ನಾಲೆಡ್ಜ್. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಇಂಗ್ಲೀಷ್ಗಳನ್ನು ನಿಮಗೆ ಕಿವಿ ಮೇಲೆ ಬೀಳ್ಸ್ಕೊಂಡಿದ್ದೀರಾ, ಎಷ್ಟು ನೀವು ಬೇರೆ ಬೇರೆ ಈ ಬುಕ್ಕನ್ನು ಹೊರತಾಗಿ ಓದಿದ್ದೀರಾ ಅನ್ನೋದು ಸಹ ನಿಮಗೆ ಈ ರೀತಿ ಕ್ವಶನ್ಗಳು ನಿಮಗೆ ಸಮ್ ಟ್ಯಾಕಲ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಏನಿದೆ ಸರ್ ಇಂದು ಫಿಲ್ ಇನ್ ದ ಬ್ಲ್ಯಾಂಕ್? ಇಲ್ಲಿದೆ ಡ್ಯಾಶ್ ಇದೆ, ಆಪ್ಷನ್ ಇಲ್ವಾ ಸರ್? ಆಪ್ಷನ್ ಇದೆ, ನೆಕ್ಸ್ಟ್ ಪೇಜಲ್ಲಿ ಇದ್ದಾವೆ. ಏನು? ಇಟ್ ವಾಸ್ ಅ ಲಾಂಗ್ ಆ್ಯಂಡ್ ಡೇಂಜರಸ್ ಜರ್ನಿ. ಯಾವುದು? ಅದು ಒಂದು ಅತಿ ಉದ್ದವಾಗಿರ್ತಕ್ಕಂಥದ್ದು ಮತ್ತು ಒಂದು ಡೇಂಜರಸ್ ಜರ್ನಿ ಆಗಿದೆ. ಇನ್ ದೋಸ್ ಅನ್ಸೆಟಲ್ಡ್ ಡೇಸ್. ಓಕೆ, ಅವಾಗೇನು ಒಂದು ಅನ್ಸೆಟಲ್ಡ್ ಡೇಸಲ್ಲಿ ಅದು ಡೇಂಜರಸ್ ಜರ್ನಿ ಆಗಿತ್ತು. ಯಾವಾಗ? ನಮ್ಮ ಪೂರ್ವಿಕರಿದ್ರಲ್ವಾ, ಮೀನ್ಸ್ ನಮ್ಮ ಅಜ್ಜ ಅಜ್ಜಿ, ನಾನು ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ, ನಾನು ಶ್ರೀಶೈಲಕ್ಕೆ ಹೋಗಿ ಬರ್ತೀನಿ. ಸೊ ಎಲ್ಲ ಹೇಗಿದ್ದು ಅಂದರೆ ಆ ಒಂದು ಪಿಲ್ಗ್ರಿಮ್ಸ್ ಏನಿದೆ ಆ ಒಂದು ಯಾತ್ರೆಗಳು, ಆ ಯಾತ್ರೆಗಳು ಹೇಗಿದೆ, ಬಹಳ ಕಷ್ಟವಾಗಿದ್ದು. ಓಕೆ, ಸೊ ದ ಪಿಲ್ಗ್ರಿಮ್ ಹ್ಯಾಡ್ ಟು ಫೇಸ್ ಡ್ಯಾಶ್ ಬೈ ಲ್ಯಾಂಡ್ ಆ್ಯಂಡ್ ಸಿ. ಓಕೆ, ಆ ಪಿಲ್ಗ್ರಿಮ್ ಏನಿದಾರಲ್ವಾ, ಮೀನ್ಸ್ ಆ ಹೋಗ್ತಕ್ಕಂತಹ ಯಾತ್ರಾರ್ಥಿ ಏನಿದಾರಲ್ವಾ, ಸೊ ಅವರು ಏನು ಫೇಸ್ ಮಾಡಬೇಕಾಗಿತ್ತು? ಎಲ್ಲಿ? ಲ್ಯಾಂಡ್ ಮತ್ತು ಸೀದಲ್ಲಿ. ಓಕೆ, ಈ ಒಂದು ಭೂಮಿಯಲ್ಲೂ ಮತ್ತು ಈ ಸಮುದ್ರದಲ್ಲಿ ಏನು ಫೇಸ್ ಮಾಡಬೇಕಾಗಿತ್ತು ಸರ್? ಡೇಂಜರ್ ಫೇಸ್ ಮಾಡಬೇಕಾಗಿತ್ತು ಸರ್, ಅಲ್ವಾ? ಡೇಂಜರ್ ಫೇಸ್ ಮಾಡಬೇಕಾಗಿತ್ತಲ್ವಾ? ಇವಾಗಲೇ ನೀವು ನೋಡಿ, ಈ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಎಂತ ಅಂದರೆ ಶ್ರೀಶೈಲಕ್ಕೆ ಹೋಗ್ತಾರೆ. ಬಟ್ ನಿಮ್ಗೆ ಇನ್ನೊಂದು ಸಹ ಆಗೋತ್ತಿಲ್ಲ, ಒಂದು ನಿಮ್ಮ ಫ್ಯಾಕ್ಟ್ ಹೇಳ್ತೀನಿ. ಓಕೆ, ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ತೇನೆ. ಎಂತ ಅಂದರೆ ಶ್ರೀಶೈಲಕ್ಕೆ ಹೋಗಿ ಬಂದವರಿಗೆ ಆಯರಿ ಅಂತ ಮಾಡ್ತಾರೆ. ಓಕೆ, ಗೊತ್ತಾ? ಸೊ ಯಾಕೆ ಮಾಡ್ತಾರೆ? ಇವಾಗಲೂ ಸಹ ಮಾಡ್ತಾರೆ. ಇವಾಗ ಬಸ್ಸಲ್ಲಿ ಹೋಗಿರ್ತಾನೆ ಆತ, ಕಾರಲ್ಲಿ ಹೋಗಿ ಬಂದಿರ್ತಾನೆ, ಇಲ್ಲಾಂದರೆ ಜಟ್ಟಲ್ಲೇ ಹೋಗಿ ಬಂದಿರ್ತಾನೆ ಅಂದ್ಕೊಳ್ಳಿ, ಆತನಿಗೂ ಸಹ ಆತನ ರಿಲೇಟಿವ್ಸ್ ಏನಿದಾರಲ್ವಾ ಆಯರಿ ಅಂತ ಮಾಡ್ತಾರೆ. ಬಟ್ ಪೂರ್ವಿಕರು ಯಾಕೆ ಮಾಡ್ತಾಯಿದ್ರು ಅಂದರೆ ಅದಕ್ಕೂ ಸಹ ಒಂದು ರೀಸನ್ ಇದೆ. ಮೀನ್ಸ್ ಈ ಕಾಡಿಂದ ಹೋಗಿ ದಾಟಿ ಬರ್ತಾಯಿದ್ರು. 80 ಕಿಲೋಮೀಟ್ರ್ ಕಾಡಲ್ಲಿ ಹೋಗಬೇಕಾಗಿತ್ತು ಯಾತ್ರೆ ಮಾಡ್ಬೇಕಂದ್ರೆ. ಓಕೆ, 80 ಕಿಲೋಮೀಟ್ರ್ ಹೋಗೋದು ಆ್ಯಂಡ್ ರಿಟರ್ನ್ 80 ಕಿಲೋಮೀಟ್ರ್ ಬರೋದು, ಸರಿನಾ? ಸೊ ಇಷ್ಟು ಆ ಕಾಡಲ್ಲಿ ಮಾಡಬೇಕಾಗಿತ್ತು. ಆ ಕಾಡಲ್ಲಿ ಕಾಡು ಪ್ರಾಣಿಗಳಿಂದ ಬದುಕಿ ಅಲ್ಲಿ ಹೋಗಿ ಬರ್ತಿದ್ರಲ್ವಾ. ಸೊ ಮೀನ್ಸ್ ನೀನು ಸಾವನ್ನೇ ಗೆದ್ದು ಬಂದೆ ಅಂತ ಅವ್ರಿಗೆ ಆಯರಿ ಮಾಡ್ತಿದ್ರು. ಬಟ್ ಇವಾಗ ಸೊ ಅದು ಬೇರೆ ರೀಸನೇ ಆಗಿದೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಿ, ಅದಕ್ಕೆ ಹೇಳಿದೆ ಅಷ್ಟೇ. ಸೊ ಇಲ್ಲಿ ನೋಡೋಣ, ಏನು ಡೇಂಜರ್ ಅಂತಂದರೆ, ಓಕೆ ಸರ್, ಡೇಂಜರ್ಗೆ ಇಲ್ಲಿ ಸಿನೋನಿಮ್ ಯಾವುದಾಗುತ್ತೆ ಅದು ಹುಡುಕ್ಬೋದಲ್ಲ ನಾವು? ಯಾವುದು? ಎಕ್ಸ್ಪೋಜರ್. ಎಕ್ಸ್ಪೋಜರ್ ಅಂದರೆ ಮೀನ್ಸ್ ನಾವು ಹೊರಗಡೆ ಕಾಣಿಸ್ಕೊಳ್ಳೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಸೇಫ್ಟೀಸ್ ಇಲ್ಲ, ಅವ್ರಿಗೆ ಸೇಫ್ಟಿನೇ ಇರಲಿಲ್ಲ ಅವಾಗ. ಓಕೆ, ಸರ್ ಆ್ಯಂಡ್ ದೆನ್ ಪೆರಿಲ್ಸ್ ಆಗುತ್ತಾ ಸರ್? ಇಲ್ಲಾಂದರೆ ರೆಸ್ಪೈಟ್ ಆಗುತ್ತಾ? ಯಾವುದಾಗುತ್ತೆ ಇದರಲ್ಲಿ ಸರ್? ಇಲ್ಲಿ ಡೇಂಜರ್ಗೆ ಸಿನೋನಿಮ್ ಯಾವುದಾಗುತ್ತೆ ಹೇಳ್ಬೋದಾ ನೀವು? ಯಾವುದು? ಒಂದು ಪೆರಿಲ್ಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪೆರಿಲ್ಸ್. ನಮ್ಮ RCBಯ ಪೆರಿ ಹೇಗಿದ್ದಾರೆ ರೀ? ಪೆರಿ ಇದ್ದಾರಲ್ವಾ, ಇವಾಗ ಈ ಸೀಸನ್ ಆಡ್ತಾ ಇಲ್ಲ, ಅವ್ರು ಹೇಗಿದ್ದಾರೆ? ಡೇಂಜರ್ಸ್ ಆಗಿದ್ದಾರಲ್ವಾ. ಸೊ ಪೆರಿ ಹೇಗಿದ್ದಾರೆ ಅಂದರೆ ಡೇಂಜರ್ ಆಗಿದ್ದಾರೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇದು ನಿಮಗೆ ನೆನ್ಪಿಡುತ್ತದೆ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ವಿಲ್ ಇಂಪ್ರೂವ್ ದ ಅಂಡರ್ಲೈನ್ಡ್ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್. ಇನ್ ಕೇಸ್ ನೋ ಇಂಪ್ರೂವ್ಮೆಂಟ್ ಈಸ್ ನೀಡೆಡ್, ಸೆಲೆಕ್ಟ್ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾನೆ. ಏನು? ವೆನ್ ಇಟ್ ಕಮ್ಸ್ ಟು ಲವ್ ಆಫ್ ಸ್ಪೋರ್ಟ್ಸ್ ಹಿ ಟೇಕ್ಸ್ ಆಫ್ ಹಿಸ್ ಫಾದರ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಅರ್ಥ ಆಗಬೇಕಲ್ಲ ಸರ್. ಇವಾಗ ಸ್ಪೋರ್ಟ್ ಅನ್ನುವ ಒಂದು ಸ್ಪೋರ್ಟ್ನ ಇಷ್ಟಪಡೋದ್ರ ಒಂದು ವಿಷಯಕ್ಕೆ ಬಂದರೆ ಅವ್ರ ಅಪ್ಪನ ಒಂದು ಚಪ್ಪಲಿಯಲ್ಲಿ ಈತ ಕಾಲಿಡ್ತಾನೆ ಅಂತ ಅದರ ಅರ್ಥ. ನಮ್ಮ ಕನ್ನಡದಲ್ಲಿ ಹೇಳ್ತಾರೆ ಇದನ್ನು. ಓಕೆ, ಮೀನ್ಸ್ ಅವ್ರ ಅಪ್ಪನ ಚಪ್ಪಲಿಯಲ್ಲಿ ಈತ ಮೀನ್ಸ್ ಕಾಲಿಟ್ಟಿದ್ದಾನೆ ನೋಡು ಅಂತ. ಮೀನ್ಸ್ ಅವ್ರ ಅಪ್ಪನ ಒಂದು ರೆಸ್ಪಾನ್ಸಿಬಿಲಿಟಿ, ಮೀನ್ಸ್ ಅವ್ರ ಅಪ್ಪ ಆದಂತರ ಆತ ಬಂದ ನೋಡು, ಮೀನ್ಸ್ ಸೇಮ್ ಅದೇ ಥರ ಬಂದ ನೋಡು ಅಂತ ಅದರ ಅರ್ಥ ಕೊಡುತ್ತೆ. ಮೀನ್ಸ್ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಮೀನ್ಸ್ ಅದನ್ನು ನೋಡ್ಕೊಳ್ಳೋದಕ್ಕೆ ನಾವು ಏನಂತ ಕೊಡ್ತೀವಿ ಅಂದರೆ ಟೇಕ್ಸ್ ಆಫ್ಟರ್ ಅಂತ ಹೇಳ್ತೀವಿ. ಮೀನ್ಸ್ ಆ ಒಂದು ಜವಾಬ್ದಾರಿತನವನ್ನು ತೆಗೆದುಕೊಳ್ಳೋದನ್ನು ನಾವೇನಂತ ಹೇಳ್ತೀವಿ ಅಂದರೆ ಟೇಕ್ಸ್ ಆಫ್ಟರ್ ಅಂತ ಹೇಳ್ತೀವಿ ಸರ್ನ. ಸೊ ಅವರು ಸಹ ಇಲ್ಲಿ ಏನಂತ ಕೊಟ್ಟಿದ್ದಾನೆ ಅಂದರೆ ಟೇಕ್ಸ್ ಆಫ್ಟರ್ ಅಂತ ಆಗಬೇಕಾಗಿತ್ತು. ಏನಂತ ಆಗಬೇಕಾಗಿತ್ತು ಅಂದರೆ ಈ ಒಂದು ಸ್ಪೋರ್ಟ್ಸ್ನ ಲವ್ ಮಾಡೋ ವಿಷಯದಲ್ಲಿ ಆ ಜವಾಬ್ದಾರಿಯನ್ನು ತಗೊಳ್ಳೋಕೆ ಬಂದರೆ ಆತನ ತಂದೆಯನ್ನೇ ಒಂದು ಜವಾಬ್ದಾರಿಯನ್ನು ಮೀರಿಸ್ತಾನೆ ಅಂತ ಅದರ ಅರ್ಥ. ಓಕೆ, ಏನು? ಟೇಕ್ಸ್ ಆಫ್ಟರ್ ಅಂತ ಹೇಳ್ತೀವಿ. ಓಕೆ, ಏನು? ಟೇಕ್ಸ್ ಆಫ್ಟರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಒನ್ ಆಫ್ ದ ಓಕೆ, ಇಲ್ಲಿ 4 ಪಾರ್ಟ್ ಇದಾವೆ. ಸೊ ಅದರಲ್ಲಿ ಯಾವ್ದು ರಾಂಗ್ ಇದೆ ಅಂತ ಕೇಳಿದ್ದಾನೆ. ಶಿ ಡಿಡೆಂಟ್ ನೀವು. ಓಕೆ, ಇಲ್ಲೇ ಇದೆ ಅಲ್ವಾ ಸರ್? ಏನು ಸರ್? ಏನಾಯ್ತು ಸರ್? ಇಲ್ಲೇ ನೀವು ಹೇಗೆ ಕಂಡಿಡಿದ್ರಿ? ಹೇಗಿಲ್ಲ. ಡೂ ಡಸ್ ಆರ್ ಡಿಡ್ ಅಂತ ಬಂತು ಅಂತ ತಿಳ್ಕೊಳ್ಳಿ. ಇದ್ರ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್ ನಿಮಗೆ V1 ಆಗಿರುತ್ತೆ. ನೋದು ಇದು ನೀವು ಅನ್ನೋದು ಇದು V2 ಫಾರ್ಮ್ ಆಯ್ತು. ನಿಮಗೆ ನೀವು V1 ಫಾರ್ಮ್ ಬರಬೇಕು. ಯಾವುದು? ನೋ ಅಂತ ಆಗಬೇಕಾಗಿತ್ತು ಸರಿನಾ? ಸೊ ಏನಾಗಬೇಕಾಗಿತ್ತು? ನೋ ಅಂತ ಆಗಬೇಕಾಗಿತ್ತು. ಮೀನ್ಸ್ ಶಿ ಡಿಡೆಂಟ್ ನೋ ದಟ್ ಐ ವಾಸ್ ಔಟ್ ಫಾರ್ ಸಮ್ ಅರ್ಜೆಂಟ್ ವರ್ಕ್ ಅಂತ ಆಗಬೇಕಾಗಿತ್ತು. ಏನಂತ ಆಗಬೇಕಾಗಿತ್ತು? ಶಿ ಡಿಡೆಂಟ್ ನೋ ದಟ್ ಐ ವಾಸ್ ಔಟ್ ಫಾರ್ ಸಮ್ ಅರ್ಜೆಂಟ್ ವರ್ಕ್ ಅಂತ ಆಗಬೇಕಾಗಿತ್ತು. ಮೀನ್ಸ್ ಡೂ ಡಸ್ ಡಿಡ್ ಅಂತ ಬಂದರೆ ಅವಾಗ ನೀವು ಏನಂತ ಆಗಬೇಕಾಗಿತ್ತು ಅಂದರೆ V1 ತೊಗೊಳ್ಬೇಕು. ಆ್ಯಂಡ್ ದೆನ್ ಹ್ಯಾಡ್ ಹ್ಯಾವ್ ಹ್ಯಾಸ್ ಅಂತ ಬಂತು ಅಂದರೆ ನಿಮಗೆ ಹ್ಯಾಡ್ ಹ್ಯಾಸ್ ಆರ್ ಹ್ಯಾವ್ ಅಂತ ಬಂತು ಅಂದರೆ ಅವಾಗ ನೀವು ಮುಂದೆ ತೊಗೊಳ್ಬೇಕಾಗಿರ್ತಕ್ಕಂಥ ಒಂದು ವರ್ಬ್ ಯಾವುದು ಅಂದರೆ V3 ವರ್ಬ್ ಅಂತಲೇ ಹೇಳ್ತೀವಿ. ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳಬಹುದು. ಓಕೆ, ಇಲ್ಲಿ ಯಾವುದಾಗುತ್ತೆ? ಆಪ್ಷನ್ ಬಿ ಸರ್. ಯಾವುದು? ಶಿ ಡಿಡೆಂಟ್ ನೀವು ಅಂತ ಆಗಿದೆ. ಸೊ ಅದು ಶಿ ಡಿಡೆಂಟ್ ನೋ ಅಂತ ಆಗಬೇಕಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್
ಏನಿದೆ ಓಕೆ ಇಲ್ಲಿ ಸಹ ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದೇನೆ ಏನು ಆ್ಯನ್ ಆಫ್ಟರ್ನೂನ್ ಪರ್ಫಾರ್ಮೆನ್ಸ್ ಇನ್ ಥಿಯೇಟರ್ ಆರ್ ಸಿನಿಮಾ ಓಕೆ ಇವಾಗ ಮಧ್ಯಾಹ್ನ ಸಿನಿಮಾ ಹೋಗ್ತಿರಲ್ವಾ ಅದನ್ನು ಯಾವ ಸಿನಿಮಾ ಅಂತ ಹೇಳ್ತೀರಿ ಕ್ಯಾನ್ವಾಸ್ ಸಿನಿಮಾ ಕಾಮಿಡಿ ಸಿನಿಮಾ ಪ್ರೀಮಿಯರ್ ಶೋ ಇಲ್ಲಾಂದ್ರೆ ಮ್ಯಾಟ್ನಿ ಶೋ ಅಂತ ಯಾವುದನ್ನು ಹೇಳ್ತೀರಾ ಸರ್ ಮ್ಯಾಟ್ನಿ ಶೋಗೆ ಹೋಗಿದ್ದೆ ಸರ್ ಮ್ಯಾಟ್ನಿ ಶೋ ಅಂದರೆ ಏನು ಸರ್ ಹೇಳ್ಬೋದಾ ಏನು ಮ್ಯಾಟ್ನಿ ಶೋ ಅಂದರೆ ಸರ್ ಮ್ಯಾಟ್ನಿ ಶೋ ಅಂತಂದರೆ ಮಧ್ಯಾಹ್ನದ ಸಿನಿಮಾ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಈ ಒಂದು ಮಧ್ಯಾಹ್ನದ ಸಿನಿಮಾ ಮಧ್ಯಾಹ್ನದ ಒಂದು ಸಿನಿಮಾವನ್ನು ಅಥವಾ ಮಧ್ಯಾಹ್ನದ ಒಂದು ಈ ಪರ್ಫಾರ್ಮೆನ್ಸ್ ನಾವೇನಂತ ಹೇಳ್ತೀವಿ ಅಂದರೆ ಮ್ಯಾಟ್ನಿ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಪ್ರೀಮಿಯರ್ ಅಂದರೆ ಏನು ಸರ್ ಅದು ರಿಲೀಸ್ ಆಗೋದು 7 ಡೇಟಿಗೆ ರಿಲೀಸ್ ಆಗ್ತಿತ್ತು ಸರ್ ನಾನು 6ನೇ ಡೇಟಿಗೆ ಹೋಗಿ ಸಾಯಂಕಾಲ ನೋಡಿ ಬಂದಿದ್ದೀನಿ ಸರ್ ಅದನ್ನು ನಾವು ಪ್ರೀಮಿಯರ್ ಶೋ ಅಂತ ಹೇಳ್ತೀವಿ ಮೀನ್ಸ್ ಮುಂಚಿತ ದಿನವಾಗಿ ಒಂದು ಶೋ ಕೊಡ್ತಾರಲ್ವ ಅದನ್ನು ನಾವು ಪ್ರೀಮಿಯರ್ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಯಾನ್ವಾಸ್ ಅಂದರೆ ಏನು ಕ್ಯಾನ್ವಾಸ್ ಅಂದರೆ ಈ ಒಂದು ಅದನ್ನು ಶೋ ಮಾಡ್ತಾರೆ ಗೊತ್ತಾ ಈ ಒಂದು ಚಿತ್ರಫಲಕ ಅಂತ ಹೇಳ್ಬೋದು ಇನ್ನು ಎಕ್ಸಾಕ್ಟ್ ಕನ್ನಡದಲ್ಲಿ ಹೇಳೋದಾದ್ರೆ ಚಿತ್ರಫಲಕ ಅಂತ ಹೇಳ್ಬೋದು ಮೀನ್ಸ್ ಈ ಒಂದು ರೀತಿ ಬ್ಯಾನರ್ ಮಾಡಿಕೊಂಡು ಎಲ್ಲವೂ ಸಹ ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿ ಕೊಡ್ತಾರಲ್ವ ಅದನ್ನು ನಾವು ಕ್ಯಾನ್ವಾಸ್ ಅಂತ ಹೇಳ್ತೀವಿ ಆ್ಯಂಡ್ ದೆನ್ ಕಾಮಿಡಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಓಕೆ ಕಾಮಿಡಿ ಅಂದರೆ ಕಾಮಿಡಿ ಅಂತ ಹೇಳ್ತೇವೆ ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಏನಿದೆ ಓಕೆ ಇಲ್ಲಿ ಸಹ ನಿಮಗೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇದೆ ಏನು ಆ್ಯನ್ ಇಮೆನ್ಸ್ ಕ್ರೌಡ್ ಹ್ಯಾಡ್ ಗ್ಯಾದರ್ ಓಕೆ ಸರ್ ಮಿಸ್ಟೇಕ್ ಇಲ್ಲೇ ಇದೆಯಲ್ಲ ಸರ್ ಏನು ಗ್ಯಾದರ್ ಅಂತ ಇದೆ ನಾನು ನಿಮ್ಗೆ ಇವಾಗಲೇ ಏನಂತ ಹೇಳಿದ್ದೆ ಹ್ಯಾಸ್ ಹ್ಯಾಡ್ ಹ್ಯಾವ್ ಬಂತು ಅಂದರೆ ಅದ್ರ ಮುಂದ್ಗಡೆ ಇರ್ತಕ್ಕಂತಹ ಒಂದು ವರ್ಬ್ ಏನಾಗಿರ್ಬೇಕಾಗಿತ್ತು ಏನಾಗಿರಬೇಕಾಗಿತ್ತು ಸರ್ ಅಂತ ಹೇಳಿದ್ರೆ V3 ಆಗಿರಬೇಕಾಗಿತ್ತು ಸೊ ಗ್ಯಾದರ ಅದು ಏನಾಗಿದೆ V1 ಇದೆ ಇಲ್ಲ ರಾಂಗ್ ಇದೆ ಸರ್ ಗ್ಯಾದರ್ಡ್ ಆಗಬೇಕಾಗಿತ್ತು ಸೊ ಇದಕ್ಕೆ ಆಪ್ಷನ್ ಯಾವುದಾಗಿತ್ತು ಅಂದರೆ ಈ ಒಂದು ಆಪ್ಷನ್ ಬಿ ಓಕೆ ಆಪ್ಷನ್ ಎ ಬಿ ಅಲ್ಲ ಆಪ್ಷನ್ ಎ ಯಾಕಂದರೆ ಅಲ್ಲಿ ಕರೆಕ್ಟ್ ಸೆಂಟೆನ್ಸ್ ಮಾಡೋದು ಕೊಟ್ಟಿದ್ದಾನೆ ಅಂತ ಮೀನ್ಸ್ ಹ್ಯಾಡ್ ಗ್ಯಾದರ್ಡ್ ಅಂತ ಆಗಬೇಕಾಗಿತ್ತು ಏನಂತ ಆಗಬೇಕಾಗಿತ್ತು ಅಂದರೆ ಹ್ಯಾಡ್ ಗ್ಯಾದರ್ಡ್ ಅಂತ ಆಗಬೇಕಾಗಿತ್ತು ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಓಕೆ ಇಲ್ಲಿ ಸಹ ಏನು ಕೊಟ್ಟಿದ್ದಾನೆ ಓಕೆ ಇಲ್ಲಿ ಸಹ ಎರರ್ನ ಕಂಡಿಡಿ ಅಂತ ಹೇಳಿದ್ದಾನೆ ಏನಿದೆ ಇಲ್ಲಿ ಎರರ್ ಓಕೆ ಬಿಸ್ನೆಸಿಸ್ ಓಕೆ ಏನಿದೆ ಬಿಸ್ನೆಸಿಸ್ ಮೀನ್ಸ್ ಇವಾಗ ಕೆಲಸ ಕೊಟ್ಟಿರ್ತಕ್ಕಂತಹ ಮಾಲಕರು ಏನಿರ್ತಾರಲ್ವ ಈ ಒಂದು ಕಂಪ್ನಿಗಳಲ್ಲಿ ಅವರನ್ನು ನಾವು ಬಿಸ್ನೆಸಿಸ್ ಅಂತ ಹೇಳ್ತೀವಿ ಸೊ ಆ ಒಂದು ಬಿಸ್ನೆಸಿಸ್ ಓಕೆ ಪ್ಲೂರಲ್ ಇದೆ ಅಲ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ತೊಗೊಂಡಿದ್ದಾನೆ ಆರ್ ಅಂತ ಕೊಟ್ಟಿದ್ದಾನೆ ಓಕೆ ಕರೆಕ್ಟ್ ಇದೆ ಆ್ಯಂಡ್ ಆರ್ ಆಸ್ಕಿಂಗ್ ಓಕೆ ಸೊ ಪ್ರೆಸೆಂಟಲ್ಲಿ ಇದೆ ಆ್ಯಂಡ್ ದೆನ್ ಆಸ್ಕಿಂಗ್ ಅಂತ ಕೊಟ್ಟಿದ್ದಾನೆ ಓಕೆ ಕರೆಕ್ಟ್ ಇದೆ ಆ್ಯಂಡ್ ದೆನ್ ಎಂಪ್ಲಾಯೀಸ್ ಟು ವರ್ಕ್ ಫ್ರಾಮ್ ಹೋಮ್ ಅಂತ ಇದೆ ಓಕೆ ಇಲ್ಲಿ ಎಲ್ಲವೂ ಸಹ ಕರೆಕ್ಟ್ ಆಗಿದೆ ಬಿಸ್ನೆಸ್ಸಸ್ ಆರ್ ಆಸ್ಕಿಂಗ್ ಎಂಪ್ಲಾಯೀಸ್ ಟು ವರ್ಕ್ ಫ್ರಾಮ್ ಹೋಮ್ ಓಕೆ ಎಲ್ಲವೂ ಸಹ ಕರೆಕ್ಟ್ ಆಗಿದೆ ಸೊ ಇಲ್ಲಿ ನೋ ಎರರ್ ಅಂತ ಹೇಳ್ಬೋದು ಇಲ್ಲಿ ಯಾವುದೋ ಆಪ್ಷನ್ ನೋ ಎರರ್ ಅಂತ ಹೇಳಬೇಕಾಗುತ್ತೆ ಆ್ಯಂಡ್ ದೆನ್ ಇಲ್ಲಿ ನೆಕ್ಸ್ಟ್ ಏನಿದೆ ಮೆನಿ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಫೇಸಿಂಗ್ ಅ ಫೈನಾನ್ಷಿಯಲ್ ಕ್ರಂಚ್ ಓಕೆ ಸೊ ಮೀನ್ಸ್ ಈ ಒಂದು ಫೈನಾನ್ಷಿಯಲ್ ಅಡೆತಡೆಗಳನ್ನು ಪಡ್ತಾ ಇದ್ದಾವೆ ಯಾವುದು ಈ ಒಂದು ಮೆನಿ ರಾಜ್ಯಗಳು ಮೆನಿ ಅಂತ ಇದೆ ಓಕೆ ಪ್ಲೂರಲ್ ಬರಬೇಕಾಗಿತ್ತು ಓಕೆ ಗೌರ್ಮೆಂಟ್ಸ್ ಕೊಟ್ಟಿದ್ದಾನೆ ಆ್ಯಂಡ್ ದೆನ್ ಇದಕ್ಕೆ ಪ್ಲೂರಲ್ ಹೆಲ್ಪಿಂಗ್ ಅವ್ರು ಬರಬೇಕಾಗಿತ್ತು ಈ ಒಂದು ಆರ್ ಅಂತ ಕೊಟ್ಟಿದ್ದಾನೆ ಓಕೆ ಇದು ಸಹ ಸರಿಯಾಗಿದೆ ಮೀನ್ಸ್ ಇಲ್ಲಿಯೂ ಸಹ ನಿಮಗೆ ನೋ ಎರರ್ ಕಂಡು ಬರ್ತದೆ ಓಕೆ ಏನು ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಆ್ಯಂಡ್ ದೆನ್ ನೆಕ್ಸ್ಟ್ 15ನೇ ಪ್ರಶ್ನೆ ಕ್ವಶನ್ ಜಾಸ್ತಿ ದೊಡ್ಡದಾಗಿದೆ ಅಂತ ಹೆದರಬೇಡಿ ಓಕೆ ಈಸಿ ಇದೆ ಡಮ್ಮಿ ಇದೆ ಕ್ವಶನ್ ಏನು ಐ ಹ್ಯಾವ್ ರಿಸೀವ್ ಪರ್ಹ್ಯಾಪ್ಸ್ 4 or 5 ಸಚ್ ರಿಕ್ವೆಸ್ಟ್ಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟಿಪಿಕಲ್ ವೀಕ್ ಅಂತ ಕೊಟ್ಟಿದ್ದಾನೆ ಸರ್ ಏನು ಸರ್ ಇಲ್ಲಿ ಏನು ಕಂಡುಹಿಡಿತೀರಾ ಸರ್ ಎಷ್ಟು ರಾಂಗ್ ಇದೆ ಇದು ಎಷ್ಟು ಇದು ಇದೆ ಸಿಗ್ತಾ ಇಲ್ಲ ನಿಮ್ಗೆ ಇವಾಗಲೇ ಹೇಳಿದಿನಲ್ಲ ಸರ್ ಡೂ ಡಸ್ ಡಿಡ್ ಅಂತ ಬಂದರೆ V1 ಬರಬೇಕು ಹ್ಯಾಡ್ ಅಂತ ಬಂದರೆ V3 ಬರಬೇಕು ಯಾವುದಿದೆ V3 ಸರ್ ಐ ಹ್ಯಾವ್ ರಿಸೀವ್ ಅಂತ ಇದೆ ರಿಸೀವ್ಡ್ ಆಗಬೇಕಾಗಿತ್ತು ಸರ್ ಇಲ್ಲಿ ಯಾಕಂದರೆ ಹ್ಯಾವ್ ಇದೆ ಅಲ್ವಾ ಹ್ಯಾವ್ ಮುಂದೆ ಯಾವ್ದು ವರ್ಬ್ ಬರುತ್ತೆ ನಿಮಗೆ V2 ಬರುತ್ತೆ V3 ಬರುತ್ತೆ ಅಲ್ವಾ ನಿಮಗೆ V3 ಬರುತ್ತೆ ಓಕೆ ಸೊ ಇಲ್ಲಿ ಏನಾಗಬೇಕಾಗಿತ್ತು ರಿಸೀವ್ಡ್ ಅಂತ ಆಗಬೇಕಾಗಿತ್ತು ಏನಂತ ಆಗಬೇಕಾಗಿತ್ತು ರಿಸೀವ್ಡ್ ಅಂತ ಆಗಬೇಕಾಗಿತ್ತು ಸೊ ಇಲ್ಲಿ ಯಾವುದು ರಾಂಗ್ ಇದೆ ಫಸ್ಟೇ ರಾಂಗ್ ಇದೆ ಇಲ್ಲಿ ನಿಮಗೆ ಐ ಹ್ಯಾವ್ ರಿಸೀವ್ ಏನಿದೆ ಅಲ್ವಾ ಅಲ್ಲಿ ರಿಸೀವ್ಡ್ ಅಂತ ಆಗಬೇಕಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಓಕೆ ಇಲ್ಲಿ ಸಹ ನಿಮಗೆ ಸೆಂಟೆನ್ಸ್ ಇಂಪ್ರೂವ್ಮೆಂಟೇ ಕೇಳಿದ್ದಾನೆ ಏನು ದ ವಿವಿಂಗ್ ಓಕೆ ಸರ್ ಏನು ಸರ್ ಇದು ವಿವಿಂಗ್ ನೋಡ್ತಾನೇ ಇರೋದು ಹೌದಾ ಓಕೆ ದ ವಿವಿಂಗ್ ಫಾರ್ ದ ಮೌಂಟ್ ಎವರೆಸ್ಟ್ ಈಸ್ ಕ್ಲಿಯರರ್ ಫ್ರಾಮ್ ಹಿಯರ್ ಓಕೆ ಕ್ಲಿಯರರ್ ಫ್ರಾಮ್ ಹಿಯರ್ ಇಲ್ಲಿ ರಾಂಗ್ ಯಾವುದಾಗುತ್ತೆ ಹೇಳ್ಬೋದಾ ಇಲ್ಲಿ 2 ರಾಂಗ್ ಕಂಡು ಬರುತ್ತೆ ದ ಪ್ರೈಮರ್ಲಿ ಯಾವ್ದು ಹೇಳ್ಬೋದಾ ಯಾವ್ದು ಕಂಡು ಬರುತ್ತೆ ಸರ್ ಯೋಚನೆ ಮಾಡಿ ನೋಡೋಣ ಒಂದು ಸರಿ ಏನು ವಿವಿಂಗ್ ಓಕೆ ಸೊ ಇದು ವಿವಿಂಗ್ ರಾಂಗ್ ಇದೆ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಗೊತ್ತಿರಲಿ ಇಲ್ಲಿ ಕ್ಲಿಯರರ್ ಏನಿದೆ ಅಲ್ಲ ಕ್ಲಿಯರರ್ ಸಹ ರಾಂಗ್ ಇದೆ ಓಕೆ ಕ್ಲಿಯರ್ ವ್ಯೂ ಫ್ರಮ್ ಹಿಯರ್ ಅಷ್ಟೇ ಓಕೆ ಕ್ಲಿಯರ್ ಅಂತ ಅಷ್ಟೇ ಆಗಬೇಕಾಗಿತ್ತು ಕ್ಲಿಯರರ್ ಇಲ್ಲೇನು ನಾವು ಇಲ್ಲಿ ಹೇಗೆ ಅಂತಂದರೆ ಕಂಪ್ಯಾರಿಟಿವ್ ಡಿಗ್ರಿ ಹೇಳ್ತಾ ಇಲ್ಲ ಅಲ್ವಾ ಸೊ ಇದು ಸಹ ಆಗುತ್ತೆ ಆ್ಯಂಡ್ ದೆನ್ ಇದು ಸಹ ಆಗುತ್ತೆ ಸೊ ಇಲ್ಲಿ ನಿಮಗೆ ನೋ ಇಂಪ್ರೂವ್ಮೆಂಟ್ ಅಂದರೂ ಆಗೋದಿಲ್ಲ ಸೊ ಇಲ್ಲಿ ಯಾವುದಾಗ್ಬೋದು ಅಂತಂದರೆ ನಿಮಗೆ ವೀವ್ ಓಕೆ ಯಾವುದು ಆಪ್ಷನ್ ಡಿ ಓಕೆ ವಿವಿಂಗ್ ಆಫ್ ಅಂತ ಏನಿದೆ ಅಲ್ವಾ ಸೊ ಇದು ನಿಮಗೆ ರಾಂಗ್ ಆಗುತ್ತೆ ಓಕೆ ವಿವಿಂಗ್ ಏನಿದೆಯಲ್ಲ ಇದು ನಿಮಗೆ ರಾಂಗ್ ಆಗುತ್ತೆ ಇಲ್ಲಿ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾನಾ ಓಕೆ ವೀವ್ ಆಫ್ ಓಕೆ ವೀವ್ ಆಫ್ ಅಂತ ಆಗುತ್ತೆ ಇದು ಕರೆಕ್ಟ್ ಆಗುತ್ತೆ ನೋಡಿ ಯಾಕೆಂದರೆ ನಿಮಗೆ ಇಲ್ಲಿ ಇಂಪ್ರೂವ್ಮೆಂಟ್ ಕೇಳಿದಾನ ಅಂತ ನಾನೇನು ಕೇಳಿದೆ ರಾಂಗ್ ಅಂತ ಇದೆ ಅಂತ ಇದು ಹಾಕಿದೆ ಬಟ್ ಇಲ್ಲಿ ಫಾರ್ ಅಂತ ಇಲ್ಲಲ್ವಾ ಸೊ ಇದಕ್ಕೆ ಇದು ಆಗೋದಿಲ್ಲ ಇಲ್ಲಿ ಯಾವುದು ವ್ಯೂ ಆಫ್ ಅಂತ ಆಗುತ್ತೆ ಓಕೆ ವ್ಯೂ ಆಫ್ ದ ಮೌಂಟ್ ಎವರೆಸ್ಟ್ ಓಕೆ ಈ ಮೌಂಟ್ ಎವರೆಸ್ಟ್ ಇದೆಯಲ್ಲ ಸೊ ಅದಕ್ಕೆ ಅದು ಒಂದೇ ಇದೆ ಸೊ ಅದಕ್ಕೆ ನಾವು ದ ಅನ್ನೋ ಒಂದು ಆರ್ಟಿಕಲ್ನ ಯೂಸ್ ಮಾಡ್ಕೊಳ್ತೀವಿ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ ಬರೀದ ಹ್ಯಾಚೆಟ್ ಅಂದರೆ ಏನು ಇವಾಗ ಏನೋ ಒಂದು ದ್ವೇಷ ಇತ್ತು ಸರ್ ಆಯಿತು ಸರ್ ಇವಾಗ ನಾವೆಲ್ಲವೂ ಸಹ ಮುಗಿಸ್ಕೊಂಡಿದ್ವಿ ಸರ್ ಏನು ಬರೀದ ಹ್ಯಾಚೆಟ್ ಮೀನ್ಸ್ ಏನಂತ ಹೇಳ್ತೀವಿ ಅದಕ್ಕೆ ಮೀನ್ಸ್
ಟು ಸೆಟಲ್ ಡಿಸ್ಪ್ಯೂಟ್ಸ್ ಅಂತ ಹೇಳ್ಬೋದು. ಸರ್ ಏನು ಟು ಸೆಟಲ್ ಡಿಸ್ಪ್ಯೂಟ್ಸ್, ಈ ನಮ್ಮ ಎಲ್ಲ ಡಿಸ್ಪ್ಯೂಟ್ಗಳನ್ನು, ನಮ್ಮೆಲ್ಲ ಇವು ಪ್ರಾಬ್ಲಮ್ಗಳನ್ನು ನಾವು ಸೆಟಲ್ ಮಾಡ್ಕೊಂಡಿದ್ದೀವಿ ಇವಾಗ. ಓಕೆ, ಸೊ ಅದನ್ನ ಏನು ಹೇಳ್ತೀವಿ, ಆಪ್ಷನ್ ಡಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಏನು, ದ ಜಡ್ಜಸ್ ಅಪ್ಲೋಡೆಡ್ ಮೀ ಫಾರ್ ಮೈ ಡ್ಯಾಶ್ ಪರ್ಫಾರ್ಮೆನ್ಸ್ ಆಟ್ ದ ಕಾಂಪಿಟೇಷನ್ ಅಂತ ಕೊಟ್ಟಿದ್ದಾನೆ. ನನ್ನ ಯಾವ ಒಂದು ಪರ್ಫಾರ್ಮೆನ್ಸ್ಗೆ ಅವರು ಅಪ್ಲೋಡ್ ಮಾಡಿರ್ಬೇಕ್ರಿ, ಚಪ್ಪಾಳೆ ಹೊಡಿದಿರಬೇಕು. ನಾರ್ಮಲ್ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ ಹೊಡಿತಾರಾ? ಇಲ್ಲ, ಯೂಶುವಲ್ ಚಪ್ಪಾಳೆಗೆ ಹೊಡಿತಾರಾ? ಆ್ಯಂಡ್ ದೆನ್ ಔಟ್ಸ್ಟ್ಯಾಂಡಿಂಗ್, ಹೌದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ಗೆ ಅವರು ಚಪ್ಪಾಳೆಯನ್ನು ಹೊಡೆದಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಆಪ್ಷನ್ ದಟ್ ರೆಕ್ಟಿಫೈಸ್ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ಸ್ ಇನ್ ದ ಗಿವನ್ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದಾಗುತ್ತೆ, ದ ಟೇಬಲ್ ವಾಸ್ ಗ್ರೇಸ್ಡ್ ವಿತ್ ಅ ಲವ್ಲಿ, ಓಕೆ, ಲವ್ಲಿ ಶೋ ಪೀಸ್. ಈ ಲವ್ಲಿ ಸ್ಪೆಲ್ಲಿಂಗ್ ಏನು ಸರ್, LOVELY, ಓಕೆ, LOVELY ಇದು ರಾಂಗ್ ಇದೆ, LOVALY ಇದು ರಾಂಗ್ ಇದೆ, LOVELLY ಇದೆ, ಇದು ಸಹ ರಾಂಗ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, LOVELY ಅಂತ ಹೇಳ್ತೀವಿ. ಯಾವುದು, LOVELY ಶೋ ಪೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಗ್ರೇಸ್ಡ್ GRACED. ಓಕೆ, ಇಲ್ಲಿ ಸಹ SED ಅಂತ ಕೊಟ್ಟಿದ್ದಾನೆ, ಗ್ರೇಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಅದು GRACED, ಗ್ರೇಸ್ಡ್ ಅಂತ ಆಗಬೇಕಾಗಿತ್ತು. ಓಕೆ, ಗ್ರೇಸ್ ಆ್ಯಂಡ್ ಲವ್ ಅಂತ ಹೇಳ್ತೀವಿ ಗೊತ್ತಾ, ಸೊ ಆ ಗ್ರೇಸ್ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ ಏನಿದೆ, 19ನೇ ಪ್ರಶ್ನೆ ಓನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಇದೆ. ಏನಿದೆ, ಮೇಕ್ ಸಮಥಿಂಗ್ ಬ್ಯಾಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಬೆಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಏನಾಗಬಹುದು ಇದು ಹೇಳ್ಬೋದಾ, ಏನಾಗಬಹುದು, ಮೀನ್ಸ್ ಮೇಕ್ ಬೆಟರ್ ಅಂತ ಮೀನ್ಸ್ ಇವಾಗ ಯಾವುದೋ ಒಂದನ್ನು ನಾವು ಬೆಟರ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ. ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಜಡ್ಜ್ ಅಂತ ಹೇಳಬೇಕಾಗುತ್ತೆ. ಜಡ್ಜ್ ಅಂತಂದರೆ ಅಲ್ಲ, ಅದನ್ನ ಜಡ್ಜ್ ಮಾಡಿ ಬಿಟ್ಬಿಡೋದು. ಮೆಲೈನ್ ಅಂತಂದರೆ ಏನು, ಮೆಲನ್ ಅಂದರೆ ನಾವೇನಂತ ಹೇಳ್ತೀವಿ ಅಂತಂದರೆ ಈ ಹಾನಿಕಾರಕ ಮಾಡೋದು, ಮೀನ್ಸ್ ಇದ್ರ ಒಂದು ರೀತಿ ದುಷ್ಟರು ಏನಿರ್ತಾರಲ್ವ ಅವರು ಮೆಲೈನ್ ಇರ್ತಾರೆ. ಓಕೆ, ಸೊ ಅವ್ರು ಏನಾಗಿರ್ತಾರೆ, ಈ ಒಂದು ಮೆಲೈನ್ ಇರ್ತಾರೆ, ಮೀನ್ಸ್ ಅವರು ಹಾನಿ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ದೆನ್ ಕ್ಯಾಸ್ಟಿಗೇಟ್ ಅಂದರೆ ಏನು, ಕ್ಯಾಸ್ಟಿಗೇಟ್ ಅಂದರೆ ಒಂದು ರೀತಿ ತಿರಸ್ಕಾರ ಮಾಡೋದು. ಓಕೆ, ಈ ನಮ್ಮ ದೇಶದಲ್ಲಿ ಕ್ಯಾಸ್ಟ್ ಅನ್ನೋದು ಏನಿದೆಯಲ್ವಾ, ಅದನ್ನು ನಾವು ಗೇಟಿಂದ ಹೊರಗಡೆನೇ ಧಿಕ್ಕಾರ ಮಾಡ್ತೀವಿ ನಾವು. ಓಕೆ, ಸೊ ಯಾವುದೇ ಇರಲಿ ಕ್ಯಾಸ್ಟ್ ಅನ್ನೋದನ್ನು ಹೊರಗೋಡಿಸ್ಬೇಕು. ಸೊ ಅದನ್ನು ನಾವು ಕ್ಯಾಸ್ಟಿಗೇಟ್ ಮಾಡಬೇಕು. ಓಕೆ, ಏನು ಕ್ಯಾಸ್ಟಿಗೇಟ್ ಮೀನ್ಸ್ ತಿರಸ್ಕಾರ ಮಾಡಬೇಕು ಕ್ಯಾಸ್ಟ್ ಅನ್ನೋದನ್ನ. ಆ್ಯಂಡ್ ದೆನ್ ಎಮಿಲಿಯೋರೇಟ್ ಅಂದರೆ ನಾವೇನಂತ ಹೇಳ್ತೀವಿ, ಮೀನ್ಸ್ ಸಮಥಿಂಗ್ ಬೆಟರ್. ಓಕೆ, ಮೇಕ್ ಸಮಥಿಂಗ್ ಇಟ್ ಬೆಟರ್ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೆ ನಾವು ಅಮಿಲಿಯೋರೇಟ್ ಅಂತ ಹೇಳ್ಬೋದು. ಓಕೆ, ಏನಂತ ಹೇಳ್ಬೋದು, ಅಮಿಲಿಯೋರೇಟ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ವ್ಯಾಂಕ್ವಿಶ್ ಅಂತ ಇದೆ. ಓಕೆ, ವಾಟ್ ಯು ಮೀನ್ ಬೈ ವ್ಯಾಂಕ್ವಿಶ್ ಅಂತಂದರೆ ನಾವು ಗೆಲ್ಲೋದು ಅಂತ ಹೇಳ್ತೀವಿ. ಏನು ಅಂತ ಹೇಳ್ತೀವಿ, ಒಂದು ಗೆಲ್ಲೋದು ಅಂತ ಹೇಳ್ತೀವಿ, ಮೀನ್ಸ್ ಜೀತನ ಅಂತ ಹೇಳ್ಬೋದು. ಮೀನ್ಸ್ ಏನು, ಜೀತನ, ಇಲ್ಲ ಅಂತಂದರೆ ಗೆಲ್ಲೋದು, ವಿನ್ ಆಗೋದು ಅಂತ ಹೇಳ್ಬೋದು. ಮೀನ್ಸ್ ಏನು, ವಿನ್ ಆಗೋದು ಅಂತ ಹೇಳ್ತೀವಿ. ಡಿಫೀಟ್ ಆಗುತ್ತಾ ಸರ್, ಇದು ಸೋಲೋದಾಗುತ್ತೆ. ಅಕ್ವಿಟ್ ಆಗುತ್ತಾ, ಅಕ್ವಿಟ್ ಅಂದರೂ ಸಹ ಇದು ಏನಾಗುತ್ತೆ, ಮುಕ್ತ ಮಾಡೋದು, ಮೀನ್ಸ್ ಒಂದು ರೀತಿ ಬಿಟ್ಬಿಡೋದು. ಸೋತವ್ರನ್ನ ಮತ್ತೆ ನಾವು ಬಿಟ್ಬಿಡ್ತೇವೆ ಗೊತ್ತಾ, ಮುಕ್ತವಾಗಿ ಬಿಟ್ಬಿಡ್ತೇವೆ ಗೊತ್ತಾ. ಇವಾಗ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ್ ಬಿಟ್ಟು ಕಳಿಸ್ತಾರಲ್ವ, ಅದನ್ನ ನಾವೇನಂತ ಹೇಳ್ತೀವಿ, ಅಕ್ವಿಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಫ್ಲೀ ಅಂದರೆ ಏನು, ಫ್ಲೀ ಅಂತಂದರೆ ಒಂದು ರೀತಿ ಹಾರಿ ಓಡಿ ಹೋಗುವುದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸರೆಂಡರ್ ಅಂದರೆ ಏನು, ಸರೆಂಡರ್ ಅಂದರೂ ಸಹ ನಾವೇನಂತ ಹೇಳ್ಬೋದು ಅಂದರೆ ಸೋದಲೋದು ಅಂತ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಯಾವುದಾಗುತ್ತೆ, ವ್ಯಾಂಕ್ವಿಶ್ ಅಂದರೆ ವಿನ್ ಅಂತ ಆಗುತ್ತೆ. ವಿನ್ ಅಂದರೆ ಇಲ್ಲಿ ಯಾವುದಾಗ್ಬೋದು, ಓಕೆ, ಕ್ಷಮಿಸಿ ಡಿಫೀಟ್ ಅಂದರೆ ಸೋಲ್ಸೋದು. ಓಕೆ, ಸೋಲೋದಲ್ಲ, ಸೋಲ್ಸೋದು ಅಂತ ಹೇಳ್ತೀವಿ. ಸರಿ, ಯಾವುದು ಡಿಫೀಟ್ ಅಂದರೆ ಸೋಲ್ಸೋದು. ಮೀನ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ, ಡಿಫೀಟ್ ಅಂತಲೇ ಆಗುತ್ತೆ. ಓಕೆ, ಮೀನ್ಸ್ ಡಿಫೀಟ್ ಅಂದರೆ ಸೋಲ್ಸೋದು ಅಂತ ಅರ್ಥ ಕೊಡುತ್ತೆ. ಮೀನ್ಸ್ ವ್ಯಾಂಕ್ವಿಶ್ ಅಂದರೂ ಸಹ ಗೆಲ್ಲೋದಲ್ವಾ, ಮೀನ್ಸ್ ಗೆಲ್ಲೋದಂದರೆ ಮೀನ್ಸ್ ಗೆಲ್ಲಬೇಕಲ್ವಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಲೋಸ್ ಟೆಸ್ಟ್ ಇಲ್ಲಿ ಕ್ವಶನ್ಗಳಿದ್ದಾವೆ. ಸೊ ಇಲ್ಲಿ ನೀವು ಯಾರಿಗೆ ಬೇಕಲ್ವಾ ಒಂದ್ಸರಿ ನೀವು ಪಾಸ್ ಮಾಡ್ಕೊಂಡಿದ್ದನ್ನು ನೀವು ಮಾಡ್ಕೊಳ್ಬೋದು. ಓಕೆ, ಇಲ್ಲಿದೇನಲ್ವಾ, ಇದೆ ಲವ್ ಬಗ್ಗೆ ಒಂದು ಇದು ಇದೆ, ಪ್ಯಾಸೇಜ್ ಇದೆ. ಸೊ ಈ ಒಂದು ಪ್ಯಾಸೇಜ್ನ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇದಕ್ಕೆ ಆಪ್ಷನ್ಗಳು ಇಲ್ಲಿದ್ದಾವೆ ನೋಡಿ. ಓಕೆ, ಫಸ್ಟ್ಗೆ ಇಲ್ಲಿ ಯಾವುದನ್ನು ಫಿಲ್ ಮಾಡ್ಕೊಳ್ಬೇಕು, ಸೆಕೆಂಡ್ಗೆ ಯಾವುದನ್ನು ಫಿಲ್ ಮಾಡ್ಕೊಳ್ಬೇಕು, ಥರ್ಡ್ ಯಾವುದನ್ನು ಫಿಲ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಓಕೆ, ಇದಕ್ಕೆ ನೀವು ಫಿಲ್ನ ಮಾಡ್ಕೊಳ್ಳಿ. ಓಕೆ, ಸೊ ಅದು ನಿಮಗೆ ಕ್ಲೋಸ್ ಟೆಸ್ಟ್ ಇರುತ್ತೆ. ಸೊ ಇದಾಗಿತ್ತು ಇಲ್ಲಿವರೆಗೆ SSC MTS ಮಾಕ್ ಟೆಸ್ಟ್ 4ನ ಒಂದು ಸಂಪೂರ್ಣ ವಿವರಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ SSC MTS ಹತ್ರನೇ ಬಂತು, ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.